ಹಲೋ ಸ್ನೇಹಿತರೆ, ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಬಲವಂತವಾಗಿ ಎಳ್ಕೊಂಡು ಕಾರಿನಲ್ಲಿ ಕರ್ಕೊಂಡು ಹೋಗ್ತಾನೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ. ಸಾಹಿತ್ಯಳಿಗೆ ಇಷ್ಟ ಇಲ್ಲದೆ ಕರ್ಣ ಸಾಹಿತ್ಯಳನ್ನು ಮದುವೆಗೆ ಒಪ್ಪಿಸಬೇಕು. ತಾನು ವಿಲ್ಲನ್ ಆಗಿ ಆದರೂ ಅವಳು ಮದುವೆ ಆಗಲಿಕ್ಕೆ ಒಪ್ಪೋ ಹಾಗೆ ಮಾಡಬೇಕು ಅಂತ ಕರ್ಣ ಅವಳನ್ನು ಬಲವಂತವಾಗಿ ಕಾರಿನಲ್ಲಿ ಎಳ್ಕೊಂಡು ಹೋಗ್ತಾನೆ. ಕಾರಿನಲ್ಲಿ ಸಾಹಿತ್ಯ ನನ್ನ ಎಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನನ್ನ ಲೈಫನ್ನೇ ಹಾಳು ಮಾಡ್ತಾ ಇದ್ದೀರಾ, ನಿಮ್ಮಿಂದಾಗಿ ನಾನು ಎಷ್ಟೋ ನೋವುಗಳನ್ನು ಅನುಭವಿಸ್ತಾ ಇದ್ದೇನೆ, ಮತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಸಾಹಿತ್ಯ ಜೋರಾಗಿ ಕರ್ಣನಿಗೆ ಬೈತಾಳೆ. ಅದಕ್ಕೆ ಕರ್ಣ ಜೋರಾಗಿ ಹೇಳ್ತಾನೆ, ಒಂದು ನಿಮಿಷ ಸುಮ್ಮನೆ ಇರಿ, ಮೊದಲು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ, ಆಮೇಲೆ ನೀವು ನನಗೆ ಬೈರಿ ಅಂತ ಹೇಳ್ತಾನೆ. ಸಾಹಿತ್ಯಳನ್ನು ಕರ್ಣ ಕರ್ಕೊಂಡು ಹೋಗಿರೋದು ಅವಳ ತಾಯಿಯ ಸಮಾಧಿ ಇದ್ದ ಬಳಿ. ಅಲ್ಲಿ ಹೋದ ನಂತರ ಸಾಹಿತ್ಯ ಅಮ್ಮನ ಸಮಾಧಿ ನೋಡಿ ಜೋರಾಗಿ ಹತ್ತು ಬಿಡ್ತಾಳೆ. ಅಮ್ಮ ಅಪ್ಪ ಕೂಡ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ಅವರು ನನಗೆ ಬೇಕು, ನನಗಿರೋದು ಅಪ್ಪ ಮಾತ್ರ ಅಂತ ಸಾಹಿತ್ಯ ಕಣ್ಣೀರಿಡ್ತಾ ಸಮಾಧಿ ಬಳಿ ಅಳ್ತಾ ಇರ್ತಾಳೆ. ಅದನ್ನು ನೋಡಿ ಕರ್ಣ ಅವಳಿಗೆ ಅವಳ ತಂದೆ ಕರ್ಣ ಹತ್ರ ಮಾತಾಡಿದ ರೀತಿಯಲ್ಲಿ ಇಮಿಟೇಟ್ ಮಾಡ್ತಾನೆ. ಅದನ್ನು ಕಂಡು ಸಾಹಿತ್ಯಳಿಗೆ ಸಿಟ್ಟು ಬರುತ್ತೆ. ಅವಳು ನನ್ನ ತಂದೆ ರೀತಿ ಆಡ್ಬೇಡ ನೀನು ಅಂತ ಸಿಟ್ಟಿನಲ್ಲಿ ಕರ್ಣನಿಗೆ ಬೈತಾಳೆ. ಕರ್ಣ ಆ ಥರ ಸಾಹಿತ್ಯಳ ಹತ್ರ ಯಾಕೆ ನಡ್ಕೊಳ್ತಾ ಇದ್ದಾನೆ ಅಂತ ಮುಂದೆ ನೋಡೋಣ.